ಶಾಂತಿ. ದಿನಾಂಕ 4/7/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಸಹೋದರ ಸಹೋದರಿಯ ಬಾಣದಿಂದ ಹೊರಬಂದು ಸಹೋದರ ಸಹೋದರ ಎಂದು ತಿಳಿಯಿರಿ. ಆಗ ಸಿವಿಲ್ ಐ ಆಗುತ್ತದೆ. ಆತ್ಮ ಯಾವಾಗ ಸಿವಿಲ್ ಏಜ್ಡ್ ಆಗುತ್ತದೆ ಆಗ ಕರ್ಮಾತೀತ ಆಗಲು ಸಾಧ್ಯವಿದೆ. ಸಹೋದರ ಸಹೋದರಿಯ ಬಾಣದಿಂದ ಹೊರಬಂದು ಸಹೋದರ ಸಹೋದರ ಎಂದು ತಿಳಿಯಿರಿ. ಆಗ ಸಿವಿಲ್ ಐ ಆಗುತ್ತದೆ. ಆತ್ಮ ಯಾವಾಗ ಸಿವಿಲ್ ಏಜ್ಡ್ ಆಗುತ್ತದೆ ಆಗ ಕರ್ಮಾತೀತ ಆಗಲು ಸಾಧ್ಯವಿದೆ. ಪ್ರಶ್ನೆ: ತನ್ನ ನಿಶ್ಶಕ್ತತೆಗಳನ್ನು ತೆಗೆಯುವುದಕ್ಕಾಗಿ ಯಾವ ಯುಕ್ತಿಯನ್ನು ರಚಿಸಬೇಕು? ತನ್ನ ನಿಶ್ಶಕ್ತತೆಗಳನ್ನು ತೆಗೆಯುವುದಕ್ಕಾಗಿ ಯಾವ ಯುಕ್ತಿಯನ್ನು ರಚಿಸಬೇಕು? ಉತ್ತರ: ತನ್ನ ನಡವಳಿಕೆಯ ರಿಜಿಸ್ಟರ್ನಿಟ್ಟುಕೊಳ್ಳಿ. ಅದರಲ್ಲಿ ಪ್ರತಿನಿತ್ಯದ ಲೆಕ್ಕಪತ್ರವನ್ನು ನೋಟ್ ಮಾಡಿ. ರಿಜಿಸ್ಟರ್ ಇಟ್ಟುಕೊಳ್ಳುವುದರಿಂದ ತನ್ನ ನಿಶ್ಶಕ್ತತೆಗಳು ಗೊತ್ತಾಗುತ್ತದೆ. ನಂತರ ಸಹಜವಾಗಿಯೇ ಅವುಗಳನ್ನು ತೆಗೆಯಲು ಸಾಧ್ಯವಿದೆ. ನಿಶ್ಶಕ್ತತೆಗಳನ್ನು ತೆಗೆಯುತ್ತಾ ಆ ಸ್ಥಿತಿಯವರೆಗೆ ತಲುಪಬೇಕು. ಯಾವುದರಿಂದ ಒಬ್ಬ ತಂದೆಯ ಹೊರತಾಗಿ ಬೇರೇನೂ ನೆನಪಿಗೆ ಬರದಿರಲಿ. ಯಾವುದೇ ಹಳೆಯ ವಸ್ತುವಿನಲ್ಲಿ ಮೋಹ ಇರದಿರಲಿ. ಅಂತರಾಳದಲ್ಲಿ ಏನನ್ನೂ ಬೇಡುವ ಆಸೆ ಇರದಿರಲಿ. ಓಂ ಶಾಂತಿ. ಒಂದು ಮಾನವ ಬುದ್ಧಿ, ಮತ್ತೊಂದು ಈಶ್ವರಿಯ ಬುದ್ಧಿ, ಅನಂತರ ದೈವಿ ಬುದ್ಧಿ ಇರುತ್ತದೆ. ಮಾನವ ಬುದ್ಧಿ ಆಸುರಿ ಬುದ್ಧಿಯಾಗಿದೆ, ಕ್ರಿಮಿನಲ್ ದೃಷ್ಟಿ ಅಲ್ಲವೇ? ಒಂದಾಗಿದೆ ಸಿವಿಲ್ ದೃಷ್ಟಿ, ಮತ್ತೊಂದಾಗಿದೆ ಕ್ರಿಮಿನಲ್ ದೃಷ್ಟಿ. ದೇವತೆಗಳು ನಿರ್ವಿಕಾರಿ ಸಿವಿಲ್ ದೃಷ್ಟಿಯಾಗಿದ್ದಾರೆ, ಹಾಗೂ ಇಲ್ಲಿ ಕಲಿಯುಗಿ ಮನುಷ್ಯನದ್ದು ವಿಕಾರಿ ಕ್ರಿಮಿನಲ್ ದೃಷ್ಟಿಯಾಗಿದೆ. ಅವರ ಆಲೋಚನೆಗಳೇ ವಿಕಾರಿಯಾಗಿರುತ್ತದೆ. ಕ್ರಿಮಿನಲ್ ದೃಷ್ಟಿಯ ಮನುಷ್ಯ ರಾವಣನ ಸೆರೆಮನೆಯಲ್ಲಿರುತ್ತಾನೆ. ರಾವಣ ರಾಜ್ಯದಲ್ಲಿ ಎಲ್ಲರೂ ಕ್ರಿಮಿನಲ್ ದೃಷ್ಟಿಯಾಗಿದ್ದಾರೆ. ಒಬ್ಬರದ್ದು ಸಹ ಸಿವಿಲ್ ಅಂದರೆ ಪವಿತ್ರ ದೃಷ್ಟಿಯದ್ದು ಅಲ್ಲ. ಈಗ ನೀವು ಪುರುಷೋತ್ತಮ ಸಂಗಮಯುಗದಲ್ಲಿದ್ದೀರಿ. ಈಗ ಬಾಬಾ ನಿಮ್ಮನ್ನು ಕ್ರಿಮಿನಲ್ ದೃಷ್ಟಿಯಿಂದ ಬದಲಿಸಿ ಸಿವಿಲ್ ದೃಷ್ಟಿಯನ್ನಾಗಿ ಮಾಡುತ್ತಿದ್ದಾರೆ. ಕ್ರಿಮಿನಲ್ ದೃಷ್ಟಿಯಲ್ಲಿಯೂ ಸಹ ಅನೇಕ ಪ್ರಕಾರದ್ದು ಇದೆ. ಕೆಲವು ಸೆಮಿ, ಕೆಲವು ಇನ್ನೂ ಹೇಗೋ. ಯಾವಾಗ ಸಿವಿಲ್ ದೃಷ್ಟಿ ಆಗುತ್ತದೆ ಆಗ ಕರ್ಮಾತೀತ ಸ್ಥಿತಿ ಆಗುತ್ತದೆ. ನಂತರ ಸಹೋದರತ್ವದ ದೃಷ್ಟಿ ಆಗುತ್ತದೆ. ಆತ್ಮ ಆತ್ಮನನ್ನೇ ನೋಡುತ್ತದೆ. ಶರೀರ ಅಂತೂ ಇರುವುದೇ ಇಲ್ಲ ಎಂದರೆ ಕ್ರಿಮಿನಲ್ ದೃಷ್ಟಿ ಹೇಗೆ ಇರುತ್ತದೆ? ಆದ್ದರಿಂದ ತಂದೆ ಹೇಳುತ್ತಾರೆ, ತನ್ನನ್ನು ಸಹೋದರ ಸಹೋದರಿಯ ಬಾಣದಿಂದ ತೆಗೆಯುತ್ತಾ ಹೋಗಿ. ಸಹೋದರ ಸಹೋದರ ಎಂದು ತಿಳಿಯಿರಿ. ಇದು ಸಹ ಬಹಳ ಗೌಪ್ಯ ವಿಚಾರ ಆಗಿದೆ. ಎಂದಿಗೂ ಯಾರದ್ದೇ ಬುದ್ಧಿಯಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ. ಸಿವಿಲ್ ದೃಷ್ಟಿಯ ಅರ್ಥ ಯಾರದ್ದೇ ಬುದ್ಧಿಯಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಬಂದು ಬಿಟ್ಟರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವರು. ತಂದೆ ತಿಳಿಸುತ್ತಾರೆ, ತನ್ನನ್ನು ಆತ್ಮನೆಂದು ತಿಳಿಯಿರಿ. ಶರೀರವನ್ನು ಮರೆಯಬೇಕು. ತಂದೆಯ ನೆನಪಿನಲ್ಲಿ ಈ ಶರೀರವನ್ನು ಬಿಡಬೇಕು. ನಾನು ಆತ್ಮ ಬಾಬನ ಬಳಿ ಹೋಗುತ್ತಿದ್ದೇನೆ. ದೇಹದ ಬಾಣವನ್ನು ಬಿಟ್ಟು ಪವಿತ್ರ ಮಾಡುವಂತಹ ತಂದೆಯ ನೆನಪಿನಲ್ಲಿಯೇ ಶರೀರ ಬಿಡಬೇಕು. ಕ್ರಿಮಿನಲ್ ದೃಷ್ಟಿ ಇರುತ್ತದೆಂದರೆ ಮನಸ್ಸು ಖಂಡಿತ ತಿನ್ನುತ್ತಿರುತ್ತದೆ. ಗುರಿ ಬಹಳ ದೊಡ್ಡದಿದೆ. ಬಲೆ ಯಾರಾದರೂ ಒಳ್ಳೊಳ್ಳೆಯ ಮಕ್ಕಳು ಇರುತ್ತಾರೆ, ಆದರೂ ಸಹ ಒಂದಲ್ಲ ಒಂದು ತಪ್ಪು ಖಂಡಿತ ನಡೆಯುತ್ತದೆ. ಏಕೆಂದರೆ ಮಾಯೆ ಇದೆ ಅಲ್ಲವೇ? ಕರ್ಮಾತೀತರಂತೂ ಯಾರೊಬ್ಬರೂ ಆಗಲು ಸಾಧ್ಯವಿಲ್ಲ. ಕರ್ಮಾತೀತ ಸ್ಥಿತಿಯನ್ನು ಅಂತ್ಯದಲ್ಲಿಯೇ ಪಡೆಯುತ್ತಾರೆ. ಆಗ ಸಿವಿಲ್ ದೃಷ್ಟಿಯಾಗುತ್ತದೆ. ನಂತರ ಆ ಆತ್ಮೀಯ ಬ್ರದರ್ಲಿ ಅಂದರೆ ಸಹೋದರತ್ವದ ಪ್ರೀತಿ ಇರುತ್ತದೆ. ಆತ್ಮೀಯ ಸಹೋದರತ್ವದ ಪ್ರೀತಿ ಬಹಳ ಚೆನ್ನಾಗಿರುತ್ತದೆ. ನಂತರ ಕ್ರಿಮಿನಲ್ ದೃಷ್ಟಿ ಇರುವುದಿಲ್ಲ. ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿದೆ. ಬಾಬಾ ಗುರಿ ಉದ್ದೇಶವನ್ನಂತೂ ಪೂರ್ಣ ತಿಳಿಸಿದ್ದಾರೆ. ಮಕ್ಕಳು ತಿಳಿಯುತ್ತಾರೆ, ನಮ್ಮಲ್ಲಿ ಈ ನಿಶ್ಶಕ್ತತೆ ಇದೆ ಎಂದು.
ರಿಜಿಸ್ಟರ್ ಇಟ್ಟುಕೊಂಡಾಗ ಕೊರತೆಯ ಬಗ್ಗೆ ಗೊತ್ತಾಗುತ್ತದೆ. ಕೆಲವರು ರಿಜಿಸ್ಟರ್ ಇಟ್ಟುಕೊಳ್ಳದೇ ಇದ್ದರೂ ಸುಧಾರಣೆ ಆಗುವ ಸಾಧ್ಯತೆ ಇದೆ. ಆದರೆ ಯಾರು ಅಪಕ್ವ ಆಗಿದ್ದಾರೆ ಅವರು ಖಂಡಿತ ರಿಜಿಸ್ಟರ್ ಇಟ್ಟುಕೊಳ್ಳಬೇಕು. ಅಪಕ್ವ ಅಂತೂ ಅನೇಕರಿದ್ದಾರೆ. ಕೆಲವರಿಗಂತೂ ಬರೆಯುವುದಕ್ಕೂ ಬರುವುದಿಲ್ಲ. ನಿಮ್ಮ ಸ್ಥಿತಿ ಆ ರೀತಿ ಇರಲಿ, ಬೇರೆ ಯಾರದ್ದೇ ನೆನಪು ಬರದಿರಲಿ. ನಾನಾತ್ಮ ಶರೀರದ ಹೊರತಾಗಿ ಬಂದಿದ್ದೇನೆ, ಈಗ ಅಶರೀರಿಯಾಗಿ ಹೋಗಬೇಕು. ಇದರ ಬಗ್ಗೆ ಒಂದು ಕತೆ ಇದೆ. ನೀನು ಊರುಗೊಲ್ಲನ್ನು ಸಹ ತೆಗೆದುಕೊಳ್ಳಬೇಡ, ಅದು ಸಹ ಅಂತ್ಯದಲ್ಲಿ ನೆನಪಿಗೆ ಬರುತ್ತದೆಂದು ಅವರು ಹೇಳಿದರು. ಯಾವುದೇ ವಸ್ತುವಿನಲ್ಲಿ ಮೋಹವನ್ನಿಟ್ಟುಕೊಳ್ಳಬಾರದು. ಅನೇಕರ ಮೋಹ ಹಳೆಯ ವಸ್ತುಗಳಲ್ಲಿ ಇರುತ್ತದೆ. ತಂದೆಯ ವಿನಃ ಯಾವುದೂ ನೆನಪಿಗೆ ಬರಬಾರದು. ಎಷ್ಟು ಶ್ರೇಷ್ಠ ಗುರಿಯಾಗಿದೆ. ಎಲ್ಲಿಯ ಬೆಣಚುಕಲ್ಲು, ಎಲ್ಲಿಯ ಶಿವಬಾಬನ ನೆನಪು. ಬೇಡುವ ಆಸೆ ಇರಬಾರದು. ಪ್ರತಿಯೊಬ್ಬರೂ ಕಡಿಮೆ ಪಕ್ಷ 6 ಗಂಟೆ ಸೇವೆ ಮಾಡಬೇಕು. ಹಾಗೆ ನೋಡಿದರೆ ಸರ್ಕಾರದ ಸೇವೆ 8 ಗಂಟೆ ಇರುತ್ತದೆ. ಆದರೆ ಪಾಂಡವ ಸರ್ಕಾರದ ಸೇವೆ ಕಡಿಮೆ ಪಕ್ಷ 5ರಿಂದ 6 ಗಂಟೆ ಖಂಡಿತ ಮಾಡಿ. ವಿಕಾರಿ ಮನುಷ್ಯ ಎಂದಿಗೂ ಬಾಬಾರವರನ್ನು ನೆನಪು ಮಾಡಲು ಸಾಧ್ಯವಿಲ್ಲ. ಸತ್ಯುಗದಲ್ಲಿ ನಿರ್ವಿಕಾರಿ ಜಗತ್ತು ಇದೆ. ದೇವತೆಗಳ ಮಹಿಮೆಯನ್ನು ಗಾಯನ ಮಾಡಲಾಗುತ್ತದೆ. ಸರ್ವಗುಣ ಸಂಪನ್ನ, 16 ಕಲಾ ಸಂಪನ್ನ ಇತ್ಯಾದಿ. ನೀವು ಮಕ್ಕಳ ಸ್ಥಿತಿ ಎಷ್ಟೊಂದು ನಿರ್ಲಿಪ್ತವಾಗಿರಬೇಕು. ಯಾವುದೇ ಕೊಳಕು ವಸ್ತುವಿನಲ್ಲಿ ಮೋಹ ಇಟ್ಟುಕೊಳ್ಳಬಾರದು. ಶರೀರದಲ್ಲಿಯೂ ಮೋಹ ಇರದಿರಲಿ. ಅಷ್ಟು ಯೋಗಿಯಾಗಬೇಕು. ಯಾವಾಗ ಸತ್ಯವಾಗಿ ಆ ರೀತಿ ಯೋಗಿಯಾಗುತ್ತೀರೋ ಆಗ ಒಂದು ರೀತಿ ತಾಜಾ ಆಗಿರುತ್ತಾರೆ. ಎಷ್ಟು ನೀವು ಸತೋಪ್ರಧಾನರಾಗುತ್ತಾ ಹೋಗುತ್ತೀರೋ ಖುಷಿಯ ನಶೆ ಅಷ್ಟೇ ಏರುತ್ತಾ ಹೋಗುತ್ತದೆ. 5000 ವರ್ಷದ ಮೊದಲು ಅದೇ ರೀತಿ ಖುಷಿ ಇತ್ತು. ಸತ್ಯುಗದಲ್ಲಿಯೂ ಅದೇ ಖುಷಿ ಇರುತ್ತದೆ. ಇಲ್ಲಿಯೂ ಖುಷಿ ಇರುತ್ತದೆ. ನಂತರ ಇದೇ ಖುಷಿಯನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೇವೆ. ಅಂತಮತಿ ಸೋಗತಿ ಎನ್ನುತ್ತಾರಲ್ಲವೇ, ಈಗಿನ ಸ್ಥಿತಿಯಂತೆ ನಂತರ ಸತ್ಯುಗದಲ್ಲಿ ಗತಿ ಸಿಗುತ್ತದೆ. ಇದನ್ನು ಬಹಳ ವಿಚಾರ ಸಾಗರ ಮಂಥನ ಮಾಡಬೇಕಾಗುತ್ತದೆ. ತಂದೆ ಅಂತೂ ದುಃಖಹರ್ತ ಸುಖಕರ್ತನೇ ಆಗಿದ್ದಾರೆ. ನೀವು ಹೇಳುತ್ತೀರಿ, ನಾವು ತಂದೆಗೆ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ಯಾರಿಗೂ ದುಃಖ ಕೊಡಬಾರದು. ಎಲ್ಲರಿಗೂ ಸುಖದ ದಾರಿಯನ್ನು ತಿಳಿಸಬೇಕು. ಒಂದು ವೇಳೆ ಸುಖ ಕೊಡುವುದಿಲ್ಲವೆಂದರೆ ಖಂಡಿತ ದುಃಖ ಕೊಡುತ್ತಾರೆ. ಇದು ಪುರುಷೋತ್ತಮ ಸಂಗಮಯುಗ ಆಗಿದೆ. ಸತೋಪ್ರಧಾನ ಆಗಲು ಇಲ್ಲಿ ನೀವು ಪುರುಷಾರ್ಥ ಮಾಡುತ್ತೀರಿ. ಪುರುಷಾರ್ಥಿ ಸಹ ಕ್ರಮಾನುಸಾರವಾಗಿ ಇರುತ್ತಾರೆ. ಯಾವಾಗ ಮಕ್ಕಳು ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ ಆಗ ತಂದೆ ಅವರ ಮಹಿಮೆ ಮಾಡುತ್ತಾರೆ. ಈ ಮಗು ಯೋಗಿಯಾಗಿದೆ ಎಂದು. ಯಾರು ಸರ್ವಿಸೇಬಲ್ ಮಕ್ಕಳಾಗಿದ್ದಾರೆ ಅವರು ನಿರ್ವಿಕಾರಿ ಜೀವನದಲ್ಲಿದ್ದಾರೆ. ಯಾರಿಗೆ ಸ್ವಲ್ಪನೂ ಬೇಡದ ಆಲೋಚನೆ ಬರುವುದಿಲ್ಲ ಅವರೇ ಕೊನೆಯಲ್ಲಿ ಕರ್ಮಾತೀತ ಸ್ಥಿತಿಯನ್ನು ಹೊಂದುತ್ತಾರೆ. ನೀವು ಬ್ರಾಹ್ಮಣರೇ ಸಿವಿಲ್ ದೃಷ್ಟಿಯನ್ನುಳ್ಳವರು ಆಗುತ್ತಿದ್ದೀರಿ. ಮನುಷ್ಯನಿಗೆ ಎಂದಿಗೂ ದೇವತೆ ಎನ್ನಲು ಸಾಧ್ಯವಿಲ್ಲ. ಯಾರು ಕ್ರಿಮಿನಲ್ ದೃಷ್ಟಿಯವರಾಗಿರುತ್ತಾರೆ ಅವರು ಖಂಡಿತ ಪಾಪ ಮಾಡುತ್ತಾರೆ. ಸತ್ಯುಗಿ ಜಗತ್ತು ಪವಿತ್ರ ಜಗತ್ತಾಗಿದೆ. ಇದು ಪತಿತ ಜಗತ್ತಾಗಿದೆ. ಈ ಅರ್ಥವನ್ನು ಸಹ ತಿಳಿಯುವುದಿಲ್ಲ. ಯಾವಾಗ ಬ್ರಾಹ್ಮಣರಾಗುತ್ತಾರೆ ಆಗ ತಿಳಿಯುವರು. ಜ್ಞಾನ ಅಂತೂ ಬಹಳ ಚೆನ್ನಾಗಿದೆ. ಯಾವಾಗ ಪುರುಷೊತ್ತು ಇರುತ್ತದೆ ಆಗ ಬರುತ್ತೇನೆಂದು ಹೇಳುತ್ತಾರೆ. ಬಾಬಾ ತಿಳಿಯುತ್ತಾರೆ, ಎಂದಿಗೂ ಬರುವುದೇ ಇಲ್ಲ. ಇದಂತೂ ತಂದೆಯ ಅಗೌರವ ಆಯಿತು. ಮನುಷ್ಯನಿಂದ ದೇವತೆ ಮಾಡುತ್ತಾರೆಂದರೆ ತಕ್ಷಣ ಮಾಡಬೇಕಲ್ಲವೇ? ನಾಳೆ ಎನ್ನುವುದರಿಂದ ಮಾಯೆ ಮೂಗಿನಿಂದ ಹಿಡಿದು ಕೆಸರಿನಲ್ಲಿ ಹಾಕಿಬಿಡುತ್ತದೆ. ನಾಳೆ ನಾಳೆ ಎನ್ನುತ್ತಾ ಮೃತ್ಯು ಆವರಿಸುತ್ತದೆ. ಶುಭ ಕಾರ್ಯದಲ್ಲಿ ತಡ ಮಾಡಬಾರದು. ಮೃತ್ಯು ಅಂತೂ ತಲೆಯ ಮೇಲೆ ನಿಂತಿದೆ. ಎಷ್ಟೊಂದು ಮನುಷ್ಯರು ಇದ್ದಕ್ಕಿದ್ದಂತೆ ಸಾಯುತ್ತಾರೆ.
ಈಗ ಬಾಂಬ್ಸ್ ಬಿದ್ದರೆ ಎಷ್ಟೊಂದು ಮನುಷ್ಯರು ಸಾಯುತ್ತಾರೆ. ಭೂಕಂಪ ಆಗುತ್ತದೆಂದರೆ ಆಗ ಮೊದಲೇ ಏನಾದರೂ ಗೊತ್ತಾಗುತ್ತದೇನೋ? ಡ್ರಾಮಾನುಸಾರವಾಗಿ ಪ್ರಾಕೃತಿಕ ವಿಕೋಪ ಸಹ ಆಗುವುದಿದೆ. ಅದನ್ನಂತೂ ಯಾರೂ ತಿಳಿಯಲು ಸಾಧ್ಯವಿಲ್ಲ. ಬಹಳ ನಷ್ಟವಾಗುತ್ತದೆ. ನಂತರ ಸರ್ಕಾರ ರೈಲಿನ ದರ ಮುಂತಾದವನ್ನು ಹೆಚ್ಚಿಸುತ್ತದೆ. ಮನುಷ್ಯರಂತೂ ಹೋಗಲೇಬೇಕು. ಸರ್ಕಾರ ಆಲೋಚನೆ ಮಾಡುತ್ತಿರುತ್ತದೆ, ಹೇಗಾದರೂ ಆದಾಯ ಹೆಚ್ಚಿಸಬೇಕು, ಯಾವುದರಿಂದ ಮನುಷ್ಯರು ಕೊಡುವಂತಾಗಲಿ. ದವಸ ಧಾನ್ಯ ಎಷ್ಟೊಂದು ದುಬಾರಿಯಾಗಿ ಹೋಗಿದೆ. ಅಂದ ಮೇಲೆ ತಂದೆ ತಿಳಿಸುತ್ತಾರೆ, ಸಿವಿಲ್ ದೃಷ್ಟಿಯನ್ನುಳ್ಳವರಿಗೆ ಪವಿತ್ರ ಆತ್ಮ ಎನ್ನುತ್ತಾರೆ. ಇದಂತೂ ಜಗತ್ತೇ ಕ್ರಿಮಿನಲ್ ದೃಷ್ಟಿಯಾಗಿದೆ. ನೀವೀಗ ಸಿವಿಲ್ ದೃಷ್ಟಿಯವರು ಆಗುತ್ತಿದ್ದೀರಿ. ಶ್ರಮ ಇದೆ. ಶ್ರೇಷ್ಠ ಪದವಿಯನ್ನು ಪಡೆಯುವುದೇನೋ ಚಿಕ್ಕಮ್ಮನ ಮನೆಯಷ್ಟು ಸುಲಭ ಅಲ್ಲ. ಯಾರು ಬಹಳ ಸಿವಿಲ್ ದೃಷ್ಟಿಯನ್ನುಳ್ಳವರಾಗುತ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ನೀವಂತೂ ಇಲ್ಲಿ ನರನಿಂದ ನಾರಾಯಣ ಆಗುವುದಕ್ಕಾಗಿ ಬಂದಿದ್ದೀರಿ. ಆದರೆ ಯಾರು ಸಿವಿಲ್ ದೃಷ್ಟಿಯಾಗುವುದಿಲ್ಲ, ಜ್ಞಾನ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, ಅವರು ಪದವಿಯನ್ನು ಸಹ ಕಡಿಮೆ ಪಡೆಯುತ್ತಾರೆ. ಈ ಸಮಯ ಎಲ್ಲ ಮನುಷ್ಯರದ್ದು ಆಸುರಿ ದೃಷ್ಟಿಯಾಗಿದೆ. ಸತ್ಯುಗದಲ್ಲಿ ಸಿವಿಲ್ ದೃಷ್ಟಿ ಇರುತ್ತದೆ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ಸ್ವರ್ಗದ ಮಾಲೀಕ, ದೇವತೆ ಆಗಲು ಬಯಸುತ್ತೀರೆಂದರೆ ಬಹಳ ಸಿವಿಲ್ ದೃಷ್ಟಿ ಮಾಡಿಕೊಳ್ಳಿ. ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಆಗ 100% ಆತ್ಮಾಭಿಮಾನಿ ಆಗುತ್ತೀರಿ. ಯಾರಿಗಾದರೂ ಅರ್ಥವನ್ನು ತಿಳಿಸಬೇಕಾಗುತ್ತದೆ. ಸತ್ಯುಗದಲ್ಲಿ ಪಾಪದ ಯಾವುದೇ ವಿಚಾರವೇ ಇರುವುದಿಲ್ಲ. ಅವರು ಸರ್ವಗುಣ ಸಂಪನ್ನ, ಸಂಪೂರ್ಣ ಸಿವಿಲ್ ದೃಷ್ಟಿಯನ್ನುಳ್ಳವರೇ ಆಗಿದ್ದಾರೆ. ಚಂದ್ರವಂಶೀಯರದ್ದು ಸಹ 2 ಕಲೆ ಕಡಿಮೆ ಆಗುತ್ತದೆ. ಚಂದ್ರನದ್ದು ಸಹ ಅಂತ್ಯದಲ್ಲಿ ಬಂದು ಸ್ವಲ್ಪ ಗೆರೆ ಉಳಿದುಕೊಳ್ಳುತ್ತದೆ. ಪೂರ್ಣ ನಿಲ್ಲಾಗುವುದಿಲ್ಲ. ಪ್ರಾಯಲೋಪ ಆಯಿತು ಎನ್ನುತ್ತಾರೆ. ಮೋಡಗಳ ಮಧ್ಯದಲ್ಲಿ ಕಾಣಿಸುವುದಿಲ್ಲ. ಅಂದ ಮೇಲೆ ತಂದೆ ಹೇಳುತ್ತಾರೆ, ನಿಮ್ಮ ಜ್ಯೋತಿ ಸಹ ಪೂರ್ಣ ನಂದು ಹೋಗುವುದಿಲ್ಲ. ಸ್ವಲ್ಪ ಆದರೂ ಬೆಳಕು ಇರುತ್ತದೆ. ಸುಪ್ರೀಂ ಬ್ಯಾಟರಿಯಿಂದ ನಂತರ ನೀವು ಶಕ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ. ನನ್ನ ಜೊತೆಯಲ್ಲಿ ಹೇಗೆ ಯೋಗ ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವಿದೆ ಎಂದು ಸ್ವಯಂವೇ ಬಂದು ಕಲಿಸುತ್ತಾರೆ. ಶಿಕ್ಷಕರು ಓದಿಸುತ್ತಾರೆಂದರೆ ಬುದ್ಧಿಯೋಗ ಶಿಕ್ಷಕರ ಜೊತೆಯಲ್ಲಿಯೇ ಇರುತ್ತದಲ್ಲವೇ? ಶಿಕ್ಷಕರು ಯಾವ ಮತವನ್ನು ಕೊಡುತ್ತಾರೋ ಅದನ್ನು ಓದಿಸುತ್ತಾರೆ. ನಾವು ಸಹ ಓದಿ ಶಿಕ್ಷಕ ಅಥವಾ ಬ್ಯಾರಿಸ್ಟರ್ ಆಗುತ್ತೇವೆ. ಇದರಲ್ಲಿ ಕೃಪೆ ಅಥವಾ ಆಶೀರ್ವಾದ ಇತ್ಯಾದಿಯ ವಿಚಾರವೇ ಇರುವುದಿಲ್ಲ. ತಲೆ ಬಾಗುವ ಅವಶ್ಯಕತೆ ಇಲ್ಲ. ಯಾರಾದರೂ ಹರಿ ಓಂ ಅಥವಾ ರಾಮ್ ರಾಮ್ ಎನ್ನುತ್ತಾರೆಂದರೆ ಪ್ರತ್ಯುತ್ತರ ನೀಡಬೇಕಾಗುತ್ತದೆ. ಇದೊಂದು ಗೌರವ ಕೊಡಬೇಕಿದೆ. ಅಹಂಕಾರವನ್ನು ತೋರಿಸಬಾರದು. ನೀವು ತಿಳಿಯುತ್ತೀರಿ, ನಾವಂತೂ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಯಾರಾದರೂ ಭಕ್ತಿಯನ್ನು ಬಿಟ್ಟರೆ ಆಗಲೂ ಸಹ ಗಲಾಟೆ ಆಗುತ್ತದೆ. ಭಕ್ತಿಯನ್ನು ಬಿಡುವವರಿಗೆ ನಾಸ್ತಿಕರು ಎಂದು ತಿಳಿಯುತ್ತಾರೆ. ಅವರು ನಾಸ್ತಿಕ ಎನ್ನುವುದಕ್ಕೂ ನೀವು ಹೇಳುವುದಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ. ನೀವು ಹೇಳುತ್ತೀರಿ, ಅವರು ತಂದೆಯನ್ನು ತಿಳಿದಿಲ್ಲ, ಆದ್ದರಿಂದ ನಾಸ್ತಿಕರು ಅನಾಥರಾಗಿದ್ದಾರೆ. ಆದ್ದರಿಂದ ಎಲ್ಲರೂ ಜಗಳ ಹೊಡೆದಾಡುತ್ತಿರುತ್ತಾರೆ. ಮನೆಯಲ್ಲಿ ಜಗಳ ಅಶಾಂತಿ ಇದೆ. ಕ್ರೋಧದ ಚಿಹ್ನೆ ಅಶಾಂತಿಯಾಗಿದೆ. ಅಲ್ಲಿ ಎಷ್ಟೊಂದು ಅಪಾರ ಶಾಂತಿ ಇದೆ. ಮನುಷ್ಯರು ಹೇಳುತ್ತಾರೆ, ಭಕ್ತಿಯಲ್ಲಿ ಹೆಚ್ಚಿನ ಶಾಂತಿ ಸಿಗುತ್ತದೆ. ಆದರೆ ಅದು ಅಲ್ಪಕಾಲಕ್ಕಾಗಿ ಆಗಿದೆ. ಸದಾಕಾಲಕ್ಕಾಗಿ ಶಾಂತಿ ಬೇಕಲ್ಲವೇ? ನೀವು ಧನಿಕರಿಂದ ನಿಧನಿಕರಾಗುತ್ತೀರಿ. ಆಗ ಶಾಂತಿಯಿಂದ ಅಶಾಂತಿಯಲ್ಲಿ ಬರುತ್ತೀರಿ. ಪಾರಲೌಕಿಕ ತಂದೆ ಅಪರಿಮಿತದ ಸುಖದ ಆಸ್ತಿಯನ್ನು ಕೊಡುತ್ತಾರೆ. ಶಾರೀರಿಕ ತಂದೆಯಿಂದ ಸೀಮಿತದ ಸುಖದ ಆಸ್ತಿ ಸಿಗುತ್ತದೆ. ವಾಸ್ತವದಲ್ಲಿ ಅದು ದುಃಖದ್ದಾಗಿದೆ. ಕಾಮವಿಕಾರದ ಆಸ್ತಿ, ಅದರಲ್ಲಿ ದುಃಖವೇ ದುಃಖ ಇದೆ.
ಆದ್ದರಿಂದ ತಂದೆ ಹೇಳುತ್ತಾರೆ, ನೀವು ಆದಿ ಮಧ್ಯ ಅಂತ್ಯ ದುಃಖವನ್ನು ಹೊಂದಿದ್ದೀರಿ. ತಂದೆ ಹೇಳುತ್ತಾರೆ, ಪತಿತ ಪಾವನ ತಂದೆ ಆದ ನನ್ನನ್ನು ನೆನಪು ಮಾಡಿ. ಇದಕ್ಕೆ ಸೃಷ್ಟಿ ಚಕ್ರದ ಸಹಜ ನೆನಪು ಮತ್ತು ಸಹಜ ಜ್ಞಾನ ಎನ್ನುತ್ತಾರೆ. ನೀವು ತನ್ನನ್ನು ಆದಿ ಸನಾತನ ದೇವತಾ ಧರ್ಮದವರೆಂದು ತಿಳಿಯುತ್ತೀರೆಂದರೆ ಖಂಡಿತ ಸ್ವರ್ಗಕ್ಕೆ ಬರುತ್ತೀರಿ. ಸ್ವರ್ಗದಲ್ಲಿ ಎಲ್ಲರೂ ಸಿವಿಲ್ ದೃಷ್ಟಿಯವರಾಗಿದ್ದರು. ದೇಹಾಭಿಮಾನಕ್ಕೆ ಆಸುರಿ ದೃಷ್ಟಿ ಎನ್ನಲಾಗುತ್ತದೆ. ಸಿವಿಲ್ ದೃಷ್ಟಿಯಲ್ಲಿ ಯಾವುದೇ ವಿಚಾರ ಇರುವುದಿಲ್ಲ. ತಂದೆ ಎಷ್ಟು ಸಹಜಪಡಿಸಿ ತಿಳಿಸುತ್ತಾರೆ. ಆದರೆ ಮಕ್ಕಳಿಗೆ ಇದೂ ಸಹ ನೆನಪು ಇರುವುದಿಲ್ಲ, ಏಕೆಂದರೆ ಅಪವಿತ್ರ ದೃಷ್ಟಿ ಇದೆ. ಅಂದ ಮೇಲೆ ಅವರಿಗೆ ಕೊಳಕು ಜಗತ್ತೇ ನೆನಪಿಗೆ ಬರುತ್ತದೆ. ತಂದೆ ಹೇಳುತ್ತಾರೆ, ಈ ಜಗತ್ತನ್ನು ಮರೆಯಿರಿ, ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಶರೀರದಲ್ಲಿ ಯಾವುದೇ ಮೋಹ ಇರದೇ ಇರುವಂತಹ ಯೋಗಿಯಾಗಬೇಕು. ಯಾವುದೇ ಕೊಳಕು ವಸ್ತುವಿನ ಕಡೆ ಆಸಕ್ತಿ ಹೋಗಬಾರದು. ಸ್ಥಿತಿ ಆ ರೀತಿ ನಿರ್ಲಿಪ್ತವಾಗಿರಲಿ. ಖುಷಿಯ ಪಾದರಸ ಏರಿರಲಿ. 2. ಮೃತ್ಯು ತಲೆಯ ಮೇಲೆ ನಿಂತಿದೆ. ಆದ್ದರಿಂದ ಶುಭ ಕಾರ್ಯದಲ್ಲಿ ತಡ ಮಾಡಬಾರದು. ನಾಳೆ ಎಂದು ಬಿಟ್ಟು ಬಿಡಬಾರದು. ವರದಾನ: ಚತುರ್ಸುಜಾನ್ ತಂದೆಯೊಂದಿಗೆ ಚತುರತೆ ಮಾಡುವ ಬದಲು ಅನುಭೂತಿಯ ಶಕ್ತಿಯ ಮೂಲಕ ಸರ್ವ ಪಾಪಗಳಿಂದ ಮುಕ್ತರಾಗಿ. ಚತುರ್ಸುಜಾನ್ ತಂದೆಯೊಂದಿಗೆ ಚತುರತೆ ಮಾಡುವ ಬದಲು ಅನುಭೂತಿಯ ಶಕ್ತಿಯ ಮೂಲಕ ಸರ್ವ ಪಾಪಗಳಿಂದ ಮುಕ್ತರಾಗಿ. ಕೆಲವು ಮಕ್ಕಳು ಚತುರ್ಸುಜಾನ್ ತಂದೆಯೊಂದಿಗೂ ಸಹ ಚತುರತೆ ಮಾಡುತ್ತಾರೆ. ತನ್ನ ಕೆಲಸವನ್ನು ಸಾಬೀತು ಮಾಡಿಕೊಳ್ಳುವುದಕ್ಕಾಗಿ, ತನ್ನ ಹೆಸರನ್ನು ಪ್ರಸಿದ್ಧಪಡಿಸಿಕೊಳ್ಳುವುದಕ್ಕಾಗಿ ಆ ಸಮಯ ಅನುಭೂತಿ ಮಾಡಿಕೊಳ್ಳುತ್ತಾರೆ. ಆದರೆ ಆ ಅನುಭೂತಿಯಲ್ಲಿ ಶಕ್ತಿ ಇರುವುದಿಲ್ಲ. ಆದ್ದರಿಂದ ಪರಿವರ್ತನೆ ಆಗುವುದಿಲ್ಲ. ಕೆಲವರು ಇದು ಸರಿಯಲ್ಲ ಎಂದು ತಿಳಿಯುವಂಥವರು ಇದ್ದಾರೆ. ಆದರೆ ಎಲ್ಲಿಯೂ ಹೆಸರು ಹಾಳಾಗದಿರಲಿ ಎಂದು ಯೋಚಿಸುತ್ತಾರೆ. ಆದ್ದರಿಂದ ತನ್ನ ವಿವೇಕದ್ದು ಹತ್ಯೆ ಮಾಡುತ್ತಾರೆ. ಇದು ಸಹ ಪಾಪದ ಖಾತೆಯಲ್ಲಿ ಜಮಾ ಆಗುತ್ತದೆ. ಆದ್ದರಿಂದ ಚತುರತೆಯನ್ನು ಬಿಟ್ಟು ಸತ್ಯ ಹೃದಯದ ಅನುಭೂತಿಯಿಂದ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಂಡು ಪಾಪಗಳಿಂದ ಮುಕ್ತರಾಗಿ. ಸ್ಲೋಗನ್: ಜೀವನದಲ್ಲಿರುತ್ತಾ ಭಿನ್ನ ಭಿನ್ನ ಬಂಧನಗಳಿಂದ ಮುಕ್ತ ಆಗಿರುವುದೇ ಜೀವನ್ಮುಕ್ತ ಸ್ಥಿತಿಯಾಗಿದೆ. ಜೀವನದಲ್ಲಿರುತ್ತಾ ಭಿನ್ನ ಭಿನ್ನ ಬಂಧನಗಳಿಂದ ಮುಕ್ತ ಆಗಿರುವುದೇ ಜೀವನ್ಮುಕ್ತ ಸ್ಥಿತಿಯಾಗಿದೆ. ಓಂ ಶಾಂತಿ.